ಅವರು ಅವರ ತಂದೆಯ ಆಡಳಿತವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದಲ್ಲಿ ಜನರ ಸಿಬ್ಬಂದಿಯನ್ನು ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಮೈಸೂರಿನ ದೇಶಕ್ಕೆ ಅವರ ಆಡಳಿತ, ನಾಲ್ವಡಿ ಕೃಷ್ಣರಾಜರವರ ಆಡಳಿತ ಮತ್ತು ಅವರ ಕೊಡುಗೆ ಅಪಾರವಾದದ್ದು, ಇಡೀ ವಿಶ್ವಕ್ಕೆ ಮೆಚ್ಚುಗೆ ಆದಂಥದ್ದು. ಮತ್ತು ಮೈಸೂರನ್ನು ಇಡೀ ವಿಶ್ವವ್ಯಾಪ್ತಿಯಲ್ಲಿ ಅಭಿವೃದ್ಧಿಲಿ ನಾಲ್ವಡಿ ಕೃಷ್ಣರಾಜ ಅವರು ಇದ್ದಂಥ ಕಾಲದಲ್ಲೇ ಅಭಿವೃದ್ಧಿಯನ್ನು ಮಾಡಿದಂತಹ ಮೈಸೂರು ರಾಜಮನೆತನದ ಬಗ್ಗೆ ಇವರು ಮಾತನಾಡಿರೋದು ಭಾಳ ಖಂಡನೀಯ. ದಯಮಾಡಿ ಇವತ್ತಿನ ರಾಜಕಾರಣಿಗಳು ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಕೆ ಮಾಡಿಕೊಳ್ಳುವಂತಹ ಯಾವ ರಾಜಕಾರಣಿಗಳು ಇಲ್ಲ. ಅವರ ಕಾಲಿನ ಧೂಳಿಗೂ ಇವತ್ತಿನ ರಾಜಕಾರಣಿಗಳು ಯಾರೂ ಇಲ್ಲ. ದಯಮಾಡಿ ನೀವು ಇಂತಹ ಹುಚ್ಚು ಹೇಳಿಕೆಗಳನ್ನು ಬಿಟ್ಟು ಇತಿಹಾಸ ಗೊತ್ತಿಲ್ಲದೆ ಮಾತನಾಡೋದನ್ನು ದಯಮಾಡಿ ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಜನರು ಇದಕ್ಕೆ ರಾಜಮನೆತ ಆಳ್ವಿಕೆಯಲ್ಲಿ ರಾಜರ ಮನೆತನದ ಅಂಗನ್ನು ಇಟ್ಕೊಂಡು ಇವತ್ತು ಕೋಟ್ಯಾಂತರ ಜನ ಲಕ್ಷಾಂತರ ಜನ ಇವತ್ತು ಅನ್ನವನ್ನು ತಿಂತಿದ್ದಾರೆ. ಇವತ್ತು ಕಾವೇರಿ ನೀರು ಕುಡಿತಾ ಇರೋದು ರಾಜರ ಕೊಡುಗೆ. ಇವತ್ತು ಬೀದಿ ದೀಪಗಳಿರ್ಬೋದು, ಅದು ರಾಜರ ಕೊಡುಗೆ. ಈ ಥರ ಸಾಕಷ್ಟು ಕೊಡುಗೆಗಳಿದೆ. ವಿದ್ಯಾಭ್ಯಾಸಕ್ಕಾಗಲಿ, ಎಜುಕೇಷನ್ಗೆ ಮತ್ತು ಆರೋಗ್ಯಕ್ಕೆ, ಎಲ್ಲದಕ್ಕೂ ಮಹಾರಾಜರ ಕೊಡುಗೆ ಭಾಳ ಅಗಣ್ಯ, ಭಾಳ ದೊಡ್ಡ ಮಟ್ಟದ ಕೊಡುಗೆ ಇದೆ. ಅದನ್ನು ಬಿಟ್ಟು ನಿಮ್ಮ ರಾಜಕೀಯದ ಪುಂಡಾಟಿಕೆ, ನಿಮ್ಮ ರಾಜಕೀಯದ ತೆವಲಿಗೆ ದಯಮಾಡಿ ಮಹಾರಾಜರ ಹೆಸರಿಗೆ ಕಳಂಕವನ್ನು ತರುವಂಥ ಕೆಲಸವನ್ನು ಮಾಡಿಬಿಡಿ. ಮೊನ್ನೆ ಮಾಧ್ಯಮದಲ್ಲೂ ನೋಡಿದೆ. ದಯಮಾಡಿ ನೀವು ಮಾಧ್ಯಮದವರ ಮುಂದೆ ಬಹಿರಂಗವಾಗಿ ನಾಡಿನ ಜನತೆ ಮುಂದೆ ನೀವು ಯತೀಂದ್ರ ಸಿದ್ದರಾಮಯ್ಯನವರೇ ದಯಮಾಡಿ ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತಂದರೆ ಹೋರಾಟ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನೇರವಾಗಿ ನಾಡಿನ ಜನತೆ ಪರವಾಗಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ. ರಾಜಶೇಖರ್, ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ.